new friend. Hi everyone, my name is Artem. I'm from Russia. Please subscribe to this channel. This guy's a legend. Let's go. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಟ್ರಿಪ್ ಕೊಟ್ಟಿದ್ದೀವಿ. ಸಂಡೇ ಇರೋದ್ರಿಂದ ಬಿಡದಿ ಹತ್ರ ಒಂದು ಶಿವನ ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ಅಂತ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಈಗ ನಾವು ಬಂದಿರೋದು ದೇವಿ ದೇವಸ್ಥಾನಕ್ಕೆ. ಈ ದೇವಿ ಹೆಸರು ಪತ್ತಂಗಿರ ದೇವಿ ಅಂತ. ನಾನು ಈ ದೇವಸ್ಥಾನಕ್ಕೆ ಒಂದು 20-25 ದಿವಸದ ಮುಂಚೆ ಬಂದಿದ್ದೆ. ಒಂದು ವ್ಲಾಗ್ ಕೂಡ ಮಾಡಿದ್ದೀನಿ, ಅದನ್ನು ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ದೇವಸ್ಥಾನ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಉದ್ಘಾಟನೆ ಮಾಡಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ನೀವು ಬಂದು ದೇವಸ್ಥಾನ ಒಂದ್ಸಲ ನೋಡಿ, ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದು ಈಗ ಶುಕ್ರವಾರ ಪೂಜೆ ಮಾಡಿರೋದು ದೇವಿಗೆ. ಚೆನ್ನಾಗಿದೆ, ವಿಗ್ರಹ ಎಲ್ಲ ಚೆನ್ನಾಗಿ ಮೂಡಿ ಬಂದಿದೆ. ಈ ದೇವಸ್ಥಾನದ ಬಗ್ಗೆ ಪುರೋಹಿತರು ಹೇಳ್ತಾಯಿದ್ರು, ಇಲ್ಲಿ ಬಂದು ಹೋದವರು ಎಲ್ಲ ಚೆನ್ನಾಗಿ ಆಗ್ತಾರೆ, ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತೆ. ಒಂದು ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತಂತೆ, ಪುರೋಹಿತರು ಹೇಳ್ತಾಯಿದ್ರು. ಇದು ಮುಂದೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಈಗ ತಾನೇ ಓಪನ್ ಆಗಿರೋದ್ರಿಂದ ಜಾಸ್ತಿ ಜನ ಏನು ಕಾಣಿಸ್ತಲ್ಲ, ಸ್ವಲ್ಪ ಜನ ಬರ್ತಾ ಇದ್ದಾರೆ. ಇವತ್ತು ಸಂಡೇ ಆಗಿದ್ದರೂ ಸ್ವಲ್ಪ ಜನ ಮಾತ್ರ ಇದ್ದಾರೆ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೂ ವಿಶಾಲವಾಗಿದೆ, ತುಂಬ ಪ್ಲೇಸು ಇದೆ. ನನ್ನ ಮಗಳನ್ನ ಕೇಳೋಣ ಬನ್ನಿ, ಹೇಗಿದೆ ದೇವಸ್ಥಾನ. ದೇವಸ್ಥಾನ ನಾವು ಯೂಟ್ಯೂಬಲ್ಲಿ ಮಾಡಿದಾಗ ಇವಾಗ ಓಕೆ. ನನ್ನ ಮಗಳಿಗೂ ತುಂಬ ಇಷ್ಟ ಆಗಿದೆ ಈ ದೇವಸ್ಥಾನ. ಹಾಗೆ ಈ ದೇವಸ್ಥಾನ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದು ಬಂದು ಪತ್ತಂಗಿರಿ ದೇವಸ್ಥಾನದಿಂದ ಒಂದು 20 ಕಿಲೋಮೀಟ್ರು ದೂರದಲ್ಲಿದೆ. ಇದು ಬೆಟ್ಟದ ಮೇಲಿದೆ. ಬೆಟ್ಟದ ಮೇಲೆ ಹೋಗುವಾಗ ವ್ಯೂ ಚೆನ್ನಾಗಿದೆ. ಇದು ಘಾಟ್ ಸೆಕ್ಷನಲ್ಲಿ ಹೋಗೋ ಥರ ಇದೆ, ಡ್ರೈವಿಂಗ್ ಮಾಡೋಕ್ಕೂ ಚೆನ್ನಾಗಿದೆ. ನಾವು ಹೋದಾಗ ಮೋಡ ಮುಚ್ಚಿತ್ತು, ಸ್ವಲ್ಪ ಮಳೆ ಬರ್ತಾಯಿತ್ತು. ಸ್ವಲ್ಪ ಹೊತ್ತು ಮಳೆ ಬಂದು ಹಾಗೆ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಇಲ್ಲಿ ಡ್ರೈವಿಂಗ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಹೊತ್ತು ಮೋಡ ವ್ಯೂ ಚೆನ್ನಾಗಿ ಕಾಣಿಸುತ್ತಂತೆ. ನೋಡಿ, ತುಂಬ ಚೆನ್ನಾಗಿದೆ. ನಾವು ಇನ್ನೂ ಟಾಪ್ ಹೋಗ್ತಾ ಹೋಗ್ತಾ ಇದು ಸುಂದರವಾಗಿ ಕಾಣಿಸುತ್ತೆ. ಈ ದೇವಸ್ಥಾನನ ಜಾಸ್ತಿ ಜನ ರೀಲ್ಸಲ್ಲಿ ಹಾಕಿದ್ದಾರೆ. ನಾವು ರೀಲ್ಸಲ್ಲಿ ನೋಡಿಕೊಂಡೆ ಹೊರಟಿದ್ದೀವಿ. ನೋಡಿ, ಶಿವಲಿಂಗ, ಬೆಟ್ಟದ ಮೇಲೆ ಶಿವಲಿಂಗಗಳು ತುಂಬ ಚೆನ್ನಾಗಿದ್ದಾವೆ. ತುಂಬ ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದಾರೆ, ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಈಗ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಪ್ರತಿ ಸೋಮವಾರ ವಿಶಿಷ್ಟವಾದ ಪೂಜೆ ಇರುತ್ತಂತೆ, ಆ ದಿವಸ ತುಂಬ ಜನ ಬರ್ತಾರೆ ಅಂತ. ಇದು ಸಿದ್ದಪ್ಪಾಜಿ ದೇವಸ್ಥಾನ, ಮೇನ್ ದೇವಸ್ಥಾನ. ದೇವಸ್ಥಾನದ ಮುಂಭಾಗದಲ್ಲಿ ನಿಂತ್ಕೊಂಡು ನೀವು ಇವನ್ನ ತುಂಬ ಎಂಜಾಯ್ ಮಾಡ್ಬೋದು. ಮಾರ್ನಿಂಗ್ ಹೊತ್ತು ಬಂದರೆ ಮೋಡ ಇಲ್ಲಿ ನಾವು ಕೈ ಮುಟ್ಟೋ ಥರ ಇರುತ್ತಂತೆ, ತುಂಬ ಚೆನ್ನಾಗಿರುತ್ತಂತೆ. ನಿಮಗೆ ಈ ಇವು ನೋಡ್ತಾ ಇದ್ರೆ
ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ದೇವಸ್ಥಾನನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಗರ್ಭಗುಡಿ, ಪೂಜೆ ಮಾಡ್ತಾ ಇದ್ದಾರೆ. ಇದು ಸಿದ್ದೇಶ್ವರ ಶಿವ ಲಿಂಗ. ಇದು ತುಂಬ ಚೆನ್ನಾಗಿದೆ ಗರ್ಭಗುಡಿ ದೇವರು. ಹಾಗೆ ಇದು ದೇವಸ್ಥಾನದ ಬ್ಯಾಕ್ ಸೈಡ್ ಇದೆ. ಇದು ಸಿದ್ದಪ್ಪಾಜಿದ ಮೂಲ ದೇವರಂತೆ. ಇಲ್ಲೂ ಕೂಡ ಪೂಜೆ ನೆರವೇರಿಸ್ತಾರೆ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು. ಬಟ್ ಇದು ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಮಾರ್ನಿಂಗ್ ಹೊತ್ತು ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಆಲ್ಮೋಸ್ಟ್ ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಅನಿಸುತ್ತೆ. ಡ್ರೋನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಇದು ನಮ್ಮ ಕರ್ನಾಟಕ ಫ್ಲ್ಯಾಗು. ದೇವಸ್ಥಾನದ ಸ್ವಲ್ಪ ಮುಂದಗಡೆ ಹೋಗಿ ನಿಂತ್ಕೊಂಡು ಅಂಗಡಿಗಳಿದ್ದಾವೆ, ಪಾನಿಪುರಿ ಅಂಗಡಿ ಇದೆಲ್ಲ. ಅಲ್ಲಿ ತಿನ್ಕೊಂಡು ಇವು ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು. ನಾವು ನಮ್ಮ ಫ್ಯಾಮಿಲಿಯೆಲ್ಲ ಈ ಸಲ ಹೋಗಿದ್ರಿ. ಆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಈಗ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ವ್ಯೂ ಎಲ್ಲ ಬೆಟ್ಟದ ಮೇಲೆ ಚೆನ್ನಾಗಿ ಬಂದಿದೆ. ಒಂದು ವಿಡಿಯೋ ಮಾಡ್ತೀನಿ, ನೀವು ನೋಡಿ. ಹೇಗಿದೆಯಮ್ಮ ರಕ್ಷಾ? ಚೆನ್ನಾಗಿದೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.